ಹಾಯ್ ನಮಸ್ಕಾರ. ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಬಹಳಷ್ಟು ಜನ ಮೆಸೇಜಸ್ ಕಾಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಯಾರ್ಯಾರು ವಿಶ್ ಮಾಡ್ತಾ ಇದ್ದೀರಾ ನನಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸೊ ಇವತ್ತೇನು ಮಾಡ್ತಾಯಿದ್ದೀನಿ, ನನ್ನ ದಿನಚರಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಅಪ್ಪ ಅಮ್ಮನ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಹೋಗಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ನನ್ನ ದಿನಾನ ಶುರು ಮಾಡ್ತೀನಿ. ನಮ್ಮಪ್ಪ ಏನೋ ನನಗೆ ಸನ್ಮಾನ ಮಾಡ್ತೀನಿ ಬಾ ಮನೆಗೆ ಅಂತ ಕರೀತಾರೆ. ಸನ್ಮಾನ ಯಾಕಪ್ಪ, ಯೂಶ್ವಲಿ ಗಿಫ್ಟ್ ಕೊಡ್ತಾರಲ್ವ ಅಂದರೆ, 44 ವರ್ಷ ಸತತವಾಗಿ ನನ್ನನ್ನು ಟಾರ್ಚರ್ ಮಾಡಿರೋದಕ್ಕೆ ನಿನಗೊಬ್ಬಳ ಕೈಲೇ ಸಾಧ್ಯ ಆಗಿರೋದು. ಸೊ ಆ ಟಾರ್ಚರ್ ಕೊಟ್ಟಿದ್ದಕ್ಕೆ ನಿನಗೊಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಮನೆಗೆ ಬಂದಿದ್ದಾರೆ, ಹೋಗಿ ಸನ್ಮಾನ ಮಾಡಿಸ್ಕೊಂಡು ಬರ್ತೀನಿ. ಹಾಗೆ ಇಡೀ ದಿನ ಏನೇನು ಮಾಡಿದೆ, ಏನೇನು ಆಯಿತು, ಏನೇನು ಗಿಫ್ಟ್ಸ್ ಬಂತು, ಇದೆಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಸಿ ಯು ಸೂನ್, ಬಾಯ್. ಈ ವಿಡಿಯೋನ ಒಂದು ಥ್ರೋ ಬ್ಯಾಕ್ ಫೋಟೋಗ್ರಾಫ್ ಜೊತೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಇದು ನನ್ನ 8ನೇ ವರ್ಷದ ಬರ್ತ್ಡೇ ಫೋಟೋ. ನಮ್ಮ ತಂದೆ ತಾಯಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋರು ನನ್ನ ಬರ್ತ್ಡೇನ. ನಾನು ಚಿಕ್ಕವಳಿದ್ದಾಗ ನಾನು ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡಿದು ಅವತ್ತಿನ ದಿನ ಮಾಡಿಸೋ ಅಡುಗೆಯಿಂದ ಹಿಡಿದು ಕೇಕಿಂದ ಹಿಡಿದು ತುಂಬ ಜೋಪಾನವಾಗಿ ಸೆಲೆಕ್ಟ್ ಮಾಡೋರು. ಈ ಗಿಫ್ಟ್ ನನಗೆ ನನ್ನ 8 ವರ್ಷದ ನೀಸಿಂದ ಬಂದಿದೆ. ಅವಳು US ಇಂದ ಬಂದಿದ್ದಾಳೆ. ಸೊ ಆ ಮಗು ಈ ಸಲ ನನಗೆ ಈ ಪುಟಾಣಿ ಕಾರ್ಡ್ ಮಾಡಿ, ಹ್ಯಾಂಡ್ ಮೇಡ್ ಕಾರ್ಡ್ ಇದು ಮಾಡಿ ಕೊಡ್ತು. ವೆರಿ ಸ್ವೀಟ್ ಜೆಸ್ಚರ್, ತುಂಬ ಕ್ಯೂಟಾಗಿದೆ ಅದು. ಅವಳಿಗೆ ನನ್ನ ಹೆಸರು ಕೂಡ ಸರಿಯಾಗಿ ಸ್ಪೆಲ್ಲಿಂಗ್ ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಗಿಫ್ಟ್. ಇದು ನಮ್ಮ ಮನೆ ದೇವರು ಕೊಟ್ಟಿರೋ ಗಿಫ್ಟು. ಒನ್ ಆಫ್ ದ ಗಿಫ್ಟ್ಸ್ ದಟ್ ಹಿ ಹ್ಯಾಸ್ ಗಿವನ್. ಐ ಲವ್ ಓರಿಯಾಂಟಲ್ ಲಿಲೀಸ್ ಯೂಶ್ವಲಿ ನಾನು ಮನೇಲಿ ತುಂಬ ಇಡ್ತೀನಿ, ಯಾಕೆಂದರೆ ಅದ್ರ ಫ್ರೇಗ್ರೆನ್ಸ್ ನಂಗೆ ತುಂಬ ಇಷ್ಟ. ಸೊ ದಿಸ್ ಇಸ್ ಒನ್ ಗಿಫ್ಟ್. ಇನ್ನೊಂದು ಗಿಫ್ಟು ಅವರಿಂದನೇ ಬಂತು. ನನಗೆ ಪರ್ಫ್ಯೂಮ್ ಕಲೆಕ್ಟ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಈ ಸಲ ಈ ಪರ್ಫ್ಯೂಮ್ನ ತರಿಸಿ ಇದನ್ನು ಗಿಫ್ಟ್ ಮಾಡಿದ್ದಾನೆ. ದಿಸ್ ಈಸ್ ಅ ವೆರಿ ಸ್ವೀಟ್ ಗಿಫ್ಟ್ ಐ ರಿಸೀವ್ ಫ್ರಮ್ ಸಮೀರಾ. ನಮ್ಮ ಮನೇಲಿ ಕೆಲಸ ಮಾಡುತ್ತಲ್ಲ ಹುಡುಗಿ, ಅದು ಪಾಪ ಬೆಳಗ್ಗೆನೇ ಇದ್ದು ಈ ದಾಸವಾಳದ ಹೂವು ನಮ್ಮ ಮನೇಲೇ ಬಿಡುತ್ತೆ. ಸೊ ಅದೇನು ಮಾಡ್ತು, ಒಂದಷ್ಟು ದಾಸವಾಳದ ಹೂವೆಲ್ಲ ಕಿತ್ಕೊಂಡು ಬಂದು ಅದರಲ್ಲೇ ಒಂದು ಬೊಕ್ಕೆ ಥರ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಬಂದು ತಪ್ಪಿಕೊಂಡು ಹ್ಯಾಪಿ ಬರ್ತ್ಡೇ ಹೇಳಿ ಈ ಪುಟಾಣಿ ಹೂ ಬೊಕ್ಕೆನ ನಂಗೆ ಕೊಡ್ತು. ಐ ಥಿಂಕ್ ಇಟ್ಸ್ ಅ ವೆರಿ ಸ್ವೀಟ್ ಜೆಸ್ಚರ್. ನೆಕ್ಸ್ಟ್ ವಿಸಿಟ್ ವಾಸ್ ದೇವಸ್ಥಾನಕ್ಕೆ. ಇದು ಕಾರ್ಯಸಿದ್ಧಿ ವೆಂಕಟರಮಣ ಅಂತ ದೇವಸ್ಥಾನ, RR ನಗರ ಐಡಿಯಲ್ ಹೋಮ್ಸ್ ಲೇಔಟಲ್ಲಿದೆ. ನಾನು ತುಂಬ ನಂಬೋ ದೇವರು. ಬಹಳಷ್ಟು ಜನ ಫ್ರೆಂಡ್ಸ್ನೂ ನಾನು ಇಲ್ಲಿ ಕರ್ಕೊಂಡು ಹೋಗಿದ್ದೀನಿ. ನಾವೇನೇ ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲಿ ಹರಕೆ ಹೊತ್ಕೊಂಡು ಬಂದರೆ ಅದು ನಡೆಯುತ್ತೆ. ನಿಮ್ಗೆ ಯಾರಿಗಾದರೂ ಮನಸ್ಸಲ್ಲಿ ಏನಾದರೂ ಇಚ್ಛೆ ಇದ್ದು ಅದು ನಡಿಬೇಕು ಅಂದ್ಕೊಂಡ್ರೆ ಯು ಕ್ಯಾನ್ ಆಲ್ವೇಸ್ ವಿಸಿಟ್ ದಿಸ್ ಟೆಂಪಲ್. ನೆಕ್ಸ್ಟು ಅಲ್ಲಿಂದ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮ ಕೇಸರಿ ಬಾತ್ ಮಾಡಿದರು. ಕೇಸರಿ ಬಾತ್ ಇಸ್ ಮೈ ಫೇವ್ರೆಟ್ ಸ್ವೀಟ್. ಸೊ ಪ್ರತಿ ವರ್ಷ ನಾನು ಹುಟ್ಟಿದಬ್ಬದ ದಿನ ಅಮ್ಮ ಕೇಸರಿ ಬಾತ್ ಮಾಡ್ತಾರೆ. ಬ್ರೇಕ್ಫಾಸ್ಟಿಗೆ ನಾನು ಅದನ್ನೇ ತಿನ್ನೋದು. ಸೊ ಹಿಯರ್ ಇಟ್ ಈಸ್. ಆಮೇಲೆ ಯು ರಿಮೆಂಬರ್ ನಾನು ಹೇಳಿದ್ದೆ ನಮ್ಮ ಅಪ್ಪ ಏನೋ ಸನ್ಮಾನ ಮಾಡ್ತಾರೆ ನನಗೆ ಅಂತ. ಸೊ ಹಿಯರ್ ಇಟ್ ಈಸ್. ಕ್ಯಾಶ್ ಕೊಟ್ಟರು, ಏನು ಬೇಕೋ ಅದು ತಗೋ ಅಂತ. ಹಾಗೆ ಒಂದು ಚಾಕ್ಲೇಟ್ ಕೊಟ್ಟರು. ದಿಸ್ ವಾಸ್ ಅ ಗಿಫ್ಟ್ ಐ ಗಾಟ್ ಫ್ರಮ್ ಮೈ ಕೋ-ಸಿಸ್ಟರ್. ವೆರಿ ಸ್ವೀಟ್ ಗಿಫ್ಟ್. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಬೊಕೆ ಇಸ್ ಫ್ರಮ್ ಮೈ ವೆರಿ ಡಿಯರ್ ಫ್ರೆಂಡ್ VP. ಸಂಜೆ ಕೇಕ್ ಕಟ್ ಮಾಡಿದೆ. ಪೇರೆಂಟ್ಸ್ ಮತ್ತು ಹಸ್ಬೆಂಡ್, ಇನ್-ಲಾಸ್, ನನ್ನ ಫ್ರೆಂಡ್ಸ್, ನನ್ನ ಮಿಕ್ಕಿದ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ. ಡಿನ್ನರ್ ಇತ್ತು, ಗುಡ್ ಕಂಪನಿ, ಗುಡ್ ಫುಡ್, ಗುಡ್ ಟೈಮ್. ಸೊ ಇಟ್ ವಾಸ್ ಅ ವಂಡರ್ಫುಲ್ ಡೇ. ಅಗೇನ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಇನ್ಸ್ಟಾಗ್ರಾಮ್, FBನಲ್ಲಿ ಯಾರ್ಯಾರು ನನಗೆ ವಿಶಸ್ ಕಳಿಸಿದ್ರು, ಫೋನ್ಸ್ ಯಾರು ಮಾಡಿದ್ರು, ಮೆಸೇಜಸ್ ಯಾರ್ಯಾರು ಕಳಿಸಿದ್ರು, ನಿಮಗೆಲ್ರಿಗೂ ಅ ಬಿಗ್ ಥ್ಯಾಂಕ್ ಯು. ಆನೆಸ್ಟ್ಲಿ ಇಟ್ ವಾಸ್ ಅ ವೆರಿ ನಾರ್ಮಲ್ ಡೇ until you guys decided to celebrate it with me. So thanks a lot for all your love and blessings. Take care. Bye.